ಕಲಿಬೇಕಾಗ್ತದೆ. ಮಕ್ಕಳನ್ನ ಮುಂದಿನ ಪ್ರಜೆಗಳನ್ನಾಗಿ ರೂಪಿಸ್ಲಿಕ್ಕೆ ಅವರು ಬರೀ ಹಣ ಮಾಡೋದು, ಕೆಲಸ ತಗೊಳ್ಳೋದು, ಸೆಟ್ಲ್ ಆಗೋದು ಅಷ್ಟೇ ಅಲ್ಲ, ಅವ್ರಿಗೆ ಸರ್ವಾಂಗೀಣ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇಸ್ ಮಚ್ ಮೋರ್ ನೀಡೆಡ್ ಮ್ಯಾಟರ್ ಆಫ್ ದಿಸ್ ಟೈಮ್ ಅನ್ಕೋತೀನಿ. ಬಿಕಾಸ್ ಈ ಕಾಲದಲ್ಲಿ ಬಹುಶಃ ಗೊತ್ತಿರಬೇಕು ಸಾಧಾರಣವಾಗಿ ಎಲ್ಲ ರೀತಿಯಲ್ಲಿ ಮಕ್ಕಳ ಫಿಸಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಸೋಷಿಯೋ ಎಕನಾಮಿಕಲ್ ಅಥವಾ ಸೋಷಿಯೋ ಸೈಡ್ ಎಮೋಷನಲ್ ಡೆವಲಪ್ಮೆಂಟ್ ಇರ್ಬೋದು, ಆಯಿತಾ, ಅವ್ರ ಆರೋಗ್ಯ ಇರ್ಬೋದು, ಭೌತಿಕ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ರೀತಿಯಿಂದಲೂ ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡ್ತಾ ಹೋಗ್ಬೇಕಾಗ್ತದೆ ಪೇರೆಂಟ್ಸ್ ಅಲ್ವಾ. ಸೊ ನಾನು ತುಂಬ ಹೆಚ್ಚು ಮಾತಾಡೋಣ, ಜಸ್ಟ್ ಐ ಆಮ್ ಎ ಡಾಕ್ಟರ್. ನನ್ನ ಹೆಸರು ಕೇಳಿದ್ರೇನು ಹೆಲ್ತ್ ಎಜುಕೇಟರ್, ಸೈಕಲಾಜಿಕಲ್ ಎಜುಕೇಟರ್, ನಾಟ್ ಎಜುಕೇಟರ್ ಅಂತ ಹೇಳ್ತಾರೆ. ಐ ಡೂ ಫ್ಯೂ ಸ್ಮಾಲ್ ಥಿಂಗ್ಸ್ ಜಸ್ಟ್ ಫಾರ್ ದ ಕೇಸ್ ಪಾಸ್ಟ್ 10 years ಇಂದ ನಾನು ಪುಟ್ಟ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳ ಆ ಪುಟ್ಟ ಮಕ್ಕಳು ಇವತ್ತು ಆಲ್ರೆಡಿ ಕೆಲವರ ಡಿಗ್ರಿ ಹೋಗೋಗಿದ್ದಾರೆ. ನಾನು 10 ವರ್ಷದಿಂದ ಕೆಲಸ ಮಾಡ್ತೀನಿ, ಡಿಗ್ರಿ ಹೋಗಿದ್ದಾರೆ. ಬಟ್ ಐ ಸಿ ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ ದೇರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಏನಿಲ್ಲ, ಇವಾಗ ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ನಾನು ಅವ್ರ ಆರೋಗ್ಯ ಇರ್ಬೋದು, ಹೇಗೆ ಅವ್ರ ಆರೋಗ್ಯ ಸಮಸ್ಯೆಗಳೆಲ್ಲ ಬರ್ತವೆ. ಕೆಲವರು ಇತ್ತೀಚಿನ ದೊಡ್ಡ ಸಮಸ್ಯೆ ಅಂದರೆ ಫೇಲ್ಯೂರ್ ಪಿತ್ರಾಯಿ, ಮಕ್ಕಳು ಸರಿಯಾಗಿ ತಿನ್ನಲ್ಲ. ನೀವು ಅಮ್ಮಂದಿಗೆ ಯಾರು ಅರ್ಜಿ ಮಾಡ್ತೀರಾ, ಈಟಿಂಗ್ ಡಿಸಾರ್ಡರ್ಸ್ ನಮ್ಮ ಮಕ್ಕಳಿಗೆಲ್ಲ ತಿಂದೆ ಸರಿಯಾಗಿ ತಿನ್ನಲ್ಲ, ಹೌದಾ? ಯಾಕೆ ತಿನ್ನಲ್ಲ ಅದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಏನಕ್ಕೆ ತಿನ್ನಲ್ಲ? ಸ್ನ್ಯಾಕ್ಸ್ ಏನಾಗ್ತದೆ ನಾ ಹೇಳ್ತೀನಿ, ನಾವೆಲ್ಲ ಹೇಳ್ತೀವಿ ಎಲ್ಲ ಥರದ ಡೆವಲಪ್ಮೆಂಟ್ ಒಂದು ವಿಲನ್ ನಮ್ಮ ಸದಾ ನಮ್ಮ ಬೆನ್ನಿಂದ ಇದೆ ಅಂತ ಹೇಳಿದ್ರೆ ದಟ್ ಇಸ್ ದಿಸ್ ಒನ್ ಗ್ಯಾಜೆಟ್. ಯಾರ ಮಕ್ಕಳು ಗ್ಯಾಜೆಟೇ ಮುಟ್ಟಲ್ಲ ಅಂತ ಹೇಳಿದ್ರೆ ಯಾರು ಕೈ ಎತ್ತಕ್ಕೆ ಸಾಧ್ಯನೇ ಇಲ್ಲ, ಇನ್ಕ್ಲೂಡಿಂಗ್ ಮೈ ಡಾಕ್ಟರ್. ಎಲ್ಲರೂ ಗ್ಯಾಜೆಟ್ಗೆ ಎಷ್ಟು ಅಡಿಕ್ಷನ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಗ್ಯಾಜೆಟ್ ಇಂದನೇ ನಮ್ಮ ಮಕ್ಕಳಿಗೆ ಎಲ್ಲ ಪ್ರಾಬ್ಲಮ್ಸ್ ಹೊರಿಸಿ ನಾವು ಅನಲೈಸ್ ಮಾಡ್ತಾರೆ ಅಂತೀವಿ. ಮೆನಿ ಸ್ಟಡೀಸ್ ರಿಗಾರ್ಡಿಂಗ್ ದಿಸ್. ಸೊ ಏನಾಗ್ತದೆ, ಗ್ಯಾಜೆಟ್ ಇಂದ ಮೊದಲನೇದಾಗಿ ಮಕ್ಕಳು ಕೂತಲೇ ಕೂರೋದ್ರಿಂದಾಗಿ ಅವರ ಫಿಸಿಕಲ್ ಡೆವಲಪ್ಮೆಂಟು, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ನಂಬ್ತೀರಾ? ಹೌದಲ್ಲ? ನಾವೆಲ್ಲ ಸಣ್ಣವರಿರ್ಬೇಕಾದ್ರೆ ಕೂತಲೇ ಇತ್ತು. ಬೆಳಗ್ಗೆ ಮನೆಗೆ ಹೋದ್ರೆ ಓದಾಡ್ಕೊಬೇಕು, ಮನೆಗೆ ಊಟ ಮಾಡಿರ್ತೀವಿ. ಹಂಗೆ ಈಗ ಮಕ್ಕಳು ಆಚೆಗೆ ಹೋಗಲ್ಲ, ಆಯ್ತಾ? ದೇ ಆರ್ ನಾಟ್ ಎಕ್ಸ್ಪೋಸ್ ಟು ವೈಟಮಿನ್ ಡಿ ಇರ್ಬೋದು, ಅವ್ರ ಬೋನಿಗೆ ಏನೋ ಒಂದು ಸ್ಟಿಮ್ಯುಲೇಷನ್ ಇಲ್ಲ ಎಲ್ಲ ಆಗ್ತದೆ. ಎರಡನೇದು ಈಟಿಂಗ್ ಡಿಸಾರ್ಡರ್. ಆ ನಾರ್ಮಲ್ ತಿಂತಿರ್ತಾರೆ, ಏನೋ ಒಂದು ತಿಂತಿರ್ತಾರೆ, ಏನಕ್ಕೆ ತಿನ್ನಲ್ಲ, ಏನಕ್ಕೆ ನಾ ಹೇಳ್ತೀನಿ, ಅವರು ಮೊಬೈಲ್ ನೋಡ್ಕೊಂಡು ತಿನ್ನೋದ್ರಿಂದಾಗಿ ಅವ್ರಿಗೆ ಕಣ್ಣಿಂದ ನೋಡೋಲ್ಲ ಊಟನ. ಸೊ ಅಲ್ಲಿ ಕ್ಯೂಸ್ ಸಿಗಲ್ಲ ಊಟ ಹೇಗಿದೆ ನೋಡಲಿಕ್ಕೆ. ಅದು ನನ್ನ ಕಣ್ಣಿಗೆ ಕಾಣಿಸುವಂತಹ ಊಟ ಇಂಥ ಬಣ್ಣದ್ದಾಗಿದೆ, ಇಂಥ ಮೂಗಿಯ ಸುವಾಸನೆ ಈ ಥರ ಬರ್ತಾ ಇದೆ, ನನಗೆ ಬಾಯಿ ತುಂಬಬೇಕಾದ್ರೆ ಈ ರುಚಿ ಕೊಡುತ್ತೆ ಅನ್ನೋದಕ್ಕೆ ಆ ಮಕ್ಕಳಿಗೆ ಅವ್ರಿಗೆ ಟೇಸ್ಟ್ ಬಡ್ಸೇ ಸರಿಯಾಗಿ ಡೆವಲಪ್ಮೆಂಟ್ ಆಗಿರಲ್ಲ. ಹಾಗಾಗಿ ಮನೆಯಲ್ಲಿ ಮಾಡಿರೋ ಅಡುಗೆನ ಬಿಟ್ಬಿಟ್ಟು ಅವ್ರ ಆಚೆ ಕಡೆ ಸ್ನ್ಯಾಕಿಂಗ್ ಅವರು ಹೆಚ್ಚು ಗಮನ ಹರಿಸ್ತಾರೆ. ಸೊ ಇದ್ರಲ್ಲಿ ಯಾರು ತಪ್ಪು? ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಡೋದು ನಮ್ಮದೇ ತಪ್ಪು. ಮೊಬೈಲ್ ಕೊಟ್ಟರೆ ಏನಾಗುತ್ತೆ, ಪ್ರತ್ಯೇಕ ಏನಿದೆ ಅಂತ ನೋಡೋದು, ಸಣ್ಣದೇ ಈಟಿಂಗ್ ಏನೋ ತಿಂತಾ ಇರ್ತಾರೆ, ಹೌದಲ್ವಾ? ಇದು ನಂತರ ಪಾಸಿಂಗ್ ಆನ್ ದ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಸಪೋಸ್ ಯಾರೋ ನಾನು ಯಾರು ಶಾಲೆಗೆ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಡಯಸ್ನಾಗ ಹೋಗೋದು ಹುಡುಗ ಬಿದ್ದೋಗ್ತಾರೆ, ಎಡೋ ಬಿದ್ದರೆ ನಿಮಗೆ ಮಕ್ಕಳು ನೋಡ್ತಾ ಇದ್ದಾರೆ, ಗೊತ್ತಾಗ್ತಾರೆ. ಯಾಕೆ ಅಂದರೆ ಪಾಸಿಂಗ್ ಆನ್ ದ ಕ್ಲಾಸ್ ಇಸ್ ಆನ್ ಬಿಕಾಸ್ ವಿಜುವಲಿಸಮ್ ಅಂತ ಹೇಳ್ತೀವಿ. ಏನು ಮಾಡ್ತಾರೆ, ಆ 2D ಸ್ಕ್ರೀನ್ ಮೇಲೆ ನೋಡ್ತಾನೆ ಇರ್ತಾರೆ, ಏನೋ ಒಂದು ಆ್ಯಕ್ಷನ್ ಮಾಡಬೇಕಂತ ಗೊತ್ತಾಗಲ್ಲ, ಮಗು ನೆನ್ಸಿಲ್ಲ ಅವರು. ನಾವೇ ಒಂದು ಜನ್ರೇಷನ್ನಲ್ಲಿ ಇತ್ತು, ಯಾವ್ದಾರು ಏಟಾದರೂ ಒಂದು ಸಡನ್ನಾಗಿ ಎತ್ತಿರ್ತೇವೆ. ಈಗ ಇನ್ನೊಂದು ಬೇರೆ ಎಲ್ಲ ಕಡೆ ಏನಾದರೂ ಒಂದು ವಿಡಿಯೋ ಮಾಡ್ಕೊಳ್ಳೋದು ಹೇಳ್ತಾರೆ. ಬಿಕಾಸ್ ಆಫ್ ದ ವಾಟ್ ದೇ ಹ್ಯಾವ್ ಟು ಶೋ ಇನ್ ದ ಮೀಡಿಯಾ. ಇನ್ನೊಂದು ಮತ್ತೆ ಪ್ರಾಬ್ಲಮ್ ಇದೆ. ನಾನು ಡೆಂಟಿಸ್ಟ್ ಆಗಿ ನನಗೆ ಒಂದಷ್ಟು ಕಾಯಿಲೆಸ್ ಬರುತ್ತೆ. ನಾವು ಕ್ಯಾಂಪ್ಗಳೆಲ್ಲ ಮಾಡಿದಾಗ ನಮ್ಮ ಮಕ್ಕಳು ಹಲ್ಲು ಸರಿಯಾಗಿ ಹುಟ್ಟಿಲ್ಲ, ಹಲ್ಲು ಸರಿಯಾಗಿ ಹುಟ್ಟಿಲ್ಲ, ಸರಿಯಾಗಿ ಅಕ್ಲೂಷನ್ಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಗದೇ ತಿನ್ನಲ್ಲ. ಯಾಕಾಗಿ ತಿನ್ನಲ್ಲ ಅಂದರೆ ಸ್ಕ್ರೀನ್ನ ನೋಡ್ಕೊಂಡು ನುಗ್ತಾ ಇದ್ದಾರೆ ಮಕ್ಕಳು. ನುಗ್ಗಿದಾಗ ಅದು ಸ್ಟಿಮ್ಯುಲೇಷನ್ ಇರುತ್ತೆ. ಸೊ ಒನ್ಸಿಗೆ ಅದಕ್ಕೆ ಏರಿಸ್ ಆಯಿತು, ಮತ್ತೊಂದು ಪ್ರಾಬ್ಲಮ್ ಆಯಿತು, ಮುಖದ ಶೇಪ್ ಗೊತ್ತಾಯಿತು, ಮತ್ತು ಹೋಗಿ ಫಿಟ್ ಬಾಕ್ಸು ಆರ್ಥೋಡಾಂಟಿಕ್ಸ್ ಎಕ್ಸಾಮ್, ಇದೊಂದು ಪ್ರಾಬ್ಲಮ್. ಇದ ನಂತರ ಅಟೆನ್ಷನ್ ಡಿಫಿಸಿಟ್, ADHD. ಯಾಕೆಂತಂದರೆ ಅಟೆನ್ಷನ್ ಡಿಫಿಸಿಟ್ ಯಾಕಂದ್ರೆ ಯಾವಾಗಲೂ ಸ್ಕ್ರೀನ್ ಮೇಲೆ ನೋಡ್ತಾರೆ. ಪುಸ್ತಕದಲ್ಲಿ ಸ್ಥಿರವಾಗಿರ್ತಕ್ಕಂತಹ ಇದನ್ನು ನೋಡೋದು ಇಷ್ಟ ಆಗಲ್ಲ ಅವ್ರಿಗೆ,
ಬೇಕು ಅಂತ ಕೇಳ್ತಾರೆ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಇದೆ. ಮೊನ್ನೆ ಯಾವುದೋ ಒಂದು ಸ್ಟಡಿ ಆಯಿತು, ಮುಂಬೈಯಲ್ಲಿ ಒಂದು 3 ವರ್ಷದ ಮಗು ಸಾಧಾರಣವಾಗಿ ಒಂದು ಸೆಂಟೆನ್ಸ್ ಫುಲ್ ಕಾಂಬಿನೇಷನ್ ಮಾಡಬೇಕು. ಅಷ್ಟು ಟಾಕ್ ಫುಲ್ ಒಂದು ಸೆಂಟೆನ್ಸ್ ಬಿಟ್ ವರ್ಡ್ಸ್ ಮಾತಾಡ್ತಿತ್ತಂತೆ ಮಗು. ಒಂದು ಡಾಕ್ಟರ್ ಬಂದಿದ್ದಾರೆ ಅಪ್ಪ ಅಮ್ಮ, ಬಂದಾಗ ನಮ್ಮ ಮಗು ಮಾತಾಡ್ತಾರೆ ಅಂತ ಫಾರ್ ದೇರ್ ಸರ್ಪ್ರೈಸ್ ಮಗು ಫುಲ್ ಒಂದು ಸೆಂಟೆನ್ಸು ಬ್ರಿಟಿಷ್ ಆಕ್ಸೆಂಟಲ್ಲಿ ಮಾತಾಡಿದೆ, ಇಂಗ್ಲೀಷಲ್ಲಿ. ಇದು ಶಾಕ್. ನಾವು ಇಂಡಿಯನ್ಸ್ ಎಲ್ಲ ಹೇಗೆ ಬ್ರಿಟಿಷ್ ಆಕ್ಸೆಂಟ್ ಬಂತು ಅಂದರೆ, ದಟ್ ಕಿಡ್ ಈಸ್ ವಾಚಿಂಗ್ ಪೆಪ್ಪಾ ಪಿಗ್. ಪೆಪ್ಪಾ ಪಿಗ್ ಯಾರು ಮಕ್ಕಳೇ ನೋಡ್ತಾರಲ್ಲ, ಪೆಪ್ಪಾ ಪಿಗ್ನ ನೋಡಿ ನೋಡಿ ಅದನ್ನ ಏನು ಅದ್ರ ಥರನೇ ಮಾತಾಡೋದು. ಆ್ಯಂಡ್ ಏನೋ ಕ್ಯಾರೆಕ್ಟರ್ ಇದೆ ಅಂತ ಅದ್ರ ಮುಖದ ಮೇಲೆ ಕೇಕ್ ಹಾಕೊಡೋಂಥದ್ದಲ್ಲ, ಕೇಕ್ ತಿನ್ನೋ ಕೊಟ್ಟರೆ ಕೇಕ್ನ ತಗೊಂಡು ಮಗುಗೆ ಹಾಕೋದು. ದಿಸ್ ಇಸ್ ವಾಟ್ ದ ಕಿಡ್ಸ್ ವಿಲ್ ಡೂ. ಮತ್ತೊಂದು ಕೋಕೋ ಮೆಲನ್, ಹೌದಲ್ವಾ? ಕೋಕೋ ಮೆಲನಿಂದ ಮಕ್ಕಳಿಗೆ ದೃಷ್ಟಿಗೂ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಒಂದು ಗ್ರೇಟ್ ಸ್ಟಡಿ ಇದೆ. ಹಾಗೆ ಕೋಕೋ ಮೆಲನಲ್ಲಿ ಕಂಪ್ಲೀಟ್ ಕಲರ್ಫುಲ್ ಆಗಿರುವಂತಹ ಕಾರ್ಟೂನ್ಸ್, ಅದು ವಿತಿನ್ 16 ಸೆಕೆಂಡ್ಸ್ 17 ಸೆಕೆಂಡ್ಸ್ ಮೂವ್ ಆಗುತ್ತೆ. ಮಕ್ಕಳಿಗೆ ಏನಾಗ್ತಾ ಇದೆ, ನಮ್ಮ ಬ್ರೈನ್ಗೆ ಪರ್ಫೆಕ್ಟ್ ಆಗಬೇಕು ಯಾವುದಾದ್ರೂ ಒಂದು ವಿಷಯ ಅಂದರೆ ಮಿನಿಮಮ್ 1/16 ಆಫ್ ದ ಸೆಕೆಂಡ್ ನಾವು ಕಣ್ಣಲ್ಲಿ ಇರಬೇಕು ವಸ್ತು. ಈಗ ನಾವು ನಿಮ್ಮ ನೋಡ್ತಾ ಇದ್ದೀನಿ, ನೀವು ಅಲ್ಲಿ ಇರಬೇಕು 1/16 ಆಫ್ ದ ಸೆಕೆಂಡ್, ಇಲ್ಲ ನಮಗೆ ರೆಕಾರ್ಡ್ ಆಗಲ್ಲ ಬ್ರೈನಲ್ಲಿ. ಬಟ್ ಕೆಲವು ಕಾರ್ಟೂನ್ಸ್ ಏನಾಗ್ತಿದೆ ಅಂದರೆ ತುಂಬ ಫಾಸ್ಟಾಗಿ ಹೋಗ್ತಾ ಇರೋದ್ರಿಂದ ಈ ಮಗುಗೆ ಮೆದುಳು ಕೂಡ ಒಂದು ಸರಿಯಾಗಿ ಡೆವಲಪ್ ಆಗ್ತಿದೆ. ಅವ್ರು ADHD ಯಾಕೆ ಆಗ್ತಾ ಇದ್ದಾರೆ, ಅಥವಾ ತುಂಬ ಹೈಪರ್ ಆಕ್ಟಿವಿಟಿ ಯಾಕಿದೆ, ಅಥವಾ ODD ಅಂತ ಹೇಳ್ತೀವಿ ನಾವು, ಹೇಗೆ ಅಪೋಸಿಷನ್ ಡಿಫಿಯೆಂಟ್ ಡಿಸಾರ್ಡರ್ ಅಂತ. ಮಾತಾಡೋದಕ್ಕೆಲ್ಲ ಉಲ್ಟಾ ಮಾತಾಡೋದು, ಮಾಡಬೇಡ ಅಂತ ಮಾಡೋದು, ಮಾಡೋದು ಮಾಡಲ್ಲ, ಈ ಥರ ಎಲ್ಲದಕ್ಕೂ ಕಾರಣ ಆಗ್ತಾ ಇರೋದು ನಮ್ಮ ಕೈಯಲ್ಲಿರ್ತಕ್ಕಂತಹ ಒಂದು ಬ್ರಹ್ಮ ರಾಕ್ಷಸ ಮೊಬೈಲ್. ಸೊ ಈಗ ಪೇರೆಂಟ್ಸ್ ಆಗಿ ನೀವು ಅವ್ರ ಊಟ ತಿಂಡಿಯಿಂದ ಹಿಡಿದು ಹೇಗೆ ಮ್ಯಾನೇಜ್ ಮಾಡಬೇಕು, ನಿಮ್ಮ ಮನೆಗಳಲ್ಲಿ ನಿಮ್ಮದೇ ಆದಂತಹ ಓನ್ ಕಸ್ಟಮ್ಸ್ ಇರುತ್ತೆ. ಮೊಬೈಲ್ನ ಹೇಗೆ ನೀವು ಅವ್ರಿಗೆ ಕಮ್ಮಿ ಮಾಡಬೇಕು, ಅವ್ರ ಯೂಸೇಜ್ ಅಂತ ಹೇಳ್ಬೋದು. ಈ ಏಜಿನ ಮಕ್ಕಳಂತೂ ಇವರು ಖಂಡಿತ ಮೊಬೈಲ್ ಆಫ್ಟರ್ 6 ಇಯರ್ಸ್ ಓನ್ಲಿ ದೇ ಕ್ಯಾನ್ ಯೂಸ್ ಮೊಬೈಲ್. ಆದಷ್ಟು ಕಮ್ಮಿ ಮಾಡಿ. ಮತ್ತೊಮ್ಮೆ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಏನು ತಿಂತಾರೆ ಬಿಕಾಸ್ ಐ ಆಮ್ ನ್ಯೂಟ್ರಿಷನಿಸ್ಟ್. ನನಗೆ ಸ್ವಲ್ಪ ಕುತೂಹಲ, ಮಕ್ಕಳು ಏನು ತಿಂತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ದಯವಿಟ್ಟು ನಿಮ್ಮ ಬಾಕ್ಸಲ್ಲಿ ನಾವು ಎಲ್ಲ ಒಂದು ದಿವಸಕ್ಕೆ 5 ಥರದ ಊಟವನ್ನು ನಾವು ತೊಗೊಳ್ಳಬೇಕಾಗುತ್ತೆ. ಏನೋ ಬೇಳೆಕಾಳುಗಳಿಂದ ಹಿಡಿದು ಧಾನ್ಯಗಳು, ಆಮೇಲೆ ಸೀರಿಯಲ್ಸು, ಪಲ್ಸಸ್ಸು, ವೆಜಿಟೇಬಲ್ಸು, ಫ್ರೂಟ್ಸು, ಇಷ್ಟು ಮತ್ತು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಷ್ಟು ತೊಗೋಬೇಕು. ಮಕ್ಕಳಿಗೆ ಏನೋ ಒಂದು ಕೇಕ್ ಹಾಕ್ಬಿಡೋದು, ಒಂದು ಚಿಪ್ಸ್, ನೋ ಜಂಕ್ ಇಸ್ ಆಲ್ವೇಸ್ ಜಂಕನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಇವತ್ತಿನ ಕಾಲಕ್ಕೆ ನಿಮ್ಗೆ ಗೊತ್ತಿರಬೇಕು, ಪಾಸ್ಟ್ 2 ಮಂತ್ಸ್ ಏನು 5 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್, ಹೌದಲ್ಲ? 16 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಏನಾಗ್ತಾ ಇದೆ, ದೇ ಆರ್ ನಾಟ್ ಪ್ರೋನ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಆಫ್ ಸಮಥಿಂಗ್. ಈ ಸ್ಟ್ರೆಸ್ ಇರುತ್ತೆ ಮಕ್ಕಳಿಗೆ, ಏನಾಗ್ತಾ ಇದೆ ಅವ್ರಿಗೆ. ನಾನು ಹೇಳ್ತೀನಿ, ಯಾವ ಡಾಕ್ಟರ್ ಕೂಡ ಹೇಳಲ್ಲ ಇದು. ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಅಂದರೆ, ದೇ ಮೇ ಬಿ ಪ್ರೋನ್ ಆಫ್ ಯಾವ ಒಂದು ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ ಅಂತ. ಸ್ವಲ್ಪ ಜ್ವರ ಬಂದಿರುತ್ತೆ, ಜ್ವರ ಬಂದಿರ್ತಕ್ಕಂತಹ ಟೈಮಲ್ಲಿ ಹಾರ್ಟ್ ಮಸಲ್ಸ್ ಕೂಡ ಅದು ಎಫೆಕ್ಟ್ ಆಗಿರುತ್ತೆ, ಆಯಿತಾ? ಹಾರ್ಟ್ ಮಸಲ್ ಎಸ್ಪೆಷಲಿ ರಿಪೇರ್ ಆಗೋದೇ ಕೂಡ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿಂದಾಗಲೇ, ಮಿನರಲ್ಸ್ ಆ್ಯಂಡ್ ಫೈಟೋಕೆಮಿಕಲ್ಸ್ ಇದ್ದಾಗ ಮಾತ್ರನೇ ಹಾರ್ಟ್ ಮಸಲ್ಸು ರಿಪೇರಿ ಆಗೋದು. ನಾವು ಅದನ್ನು ಬಿಟ್ಟು ಬರೀ ಏನೋ ಅನ್ನ ಕೊಟ್ಬಿಡೋದು, ಚಿಪ್ಸು, ಒಂದು ಬಿಸ್ಕೆಟ್, ಒಂದು ಕೇಕು, ನೋ, ಯುವರ್ ಮಸಲ್ಸ್ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಹೀಲ್ಡ್. ಸೊ ಇದೇ ಕಾರಣದಿಂದಲೇ ಪುಟ್ಟ ಮಕ್ಕಳನ್ನು ಕೂಡ ಹಾರ್ಟ್ ಅಟ್ಯಾಕ್ಗಳು, ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಆಲ್ ಬಿಕಾಸ್ ಆಫ್ ಅವರ್ ಲೈಕ್ ಇಂಪ್ರಾಪರ್ ಫುಡ್ ಹ್ಯಾಬಿಟ್ಸ್. ಸೊ ದಟ್ಸ್ ಲಾಟ್ ಆಫ್ ಥಿಂಗ್ಸ್ ಟು ಟಾಕ್ ಅಬೌಟ್ ಫುಡ್ ಹ್ಯಾಬಿಟ್ಸ್ ಅಲ್ವಾ? ಸೊ ಯಾರಿಗೆ ದೊಡ್ಡವ್ರಿಗೆ ಇರಬೇಕು, ಚಿಕ್ಕವ್ರಿಗೆ ಇರಬೇಕು. ದೊಡ್ಡ ಇನ್ಫ್ಲೇಷನ್ಲಿ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಇದೆ, ನಮ್ಮ ರೇಟ್ ಇರೋದಿಲ್ಲ. ಬಟ್ ನಮ್ಮ ಶಕ್ತಿ ಅನುಸಾರ ನಾವು ಯಾಕೋಸ್ಕರ ದುಡಿತಾ ಇದ್ದೀವಿ, ಮಕ್ಕಳಿಗೋಸ್ಕರ ತಾನೆ. ಮಕ್ಕಳ ಆರೋಗ್ಯ ಚೆನ್ನಾಗಿ ಆದರೆ ಏನು ಬಂದು ದೊಡ್ಡ ಬಿಲ್ಡಿಂಗ್ ಇಟ್ಕೊಂಡು ಇಟ್ಸ್ ಆಫ್ ನೋ ಯೂಸ್. ಒಂದು ಗಿಡಕ್ಕೆ ಯಾವಾಗ ಗೊಬ್ಬರ ಹಾಕಬೇಕು, ಯಾವಾಗ ನೀರು ಹಾಕಬೇಕು, ಅದು ಹಾಕಿದಾಗಲೇ ಬೆಳೆಯೋದು ಅಲ್ವಾ? ಸೊ ದಯವಿಟ್ಟು ಊಟದ ಬಗ್ಗೆ ಮಕ್ಕಳು ಸ್ವಲ್ಪ ಕಮ್ಮಿ ಮಾಡಿದ್ರೆ ಪರವಾಗಿಲ್ಲ, ರೋಡ್ ಮಾಡಿ ಬಿಹೇವಿಯರ್ ಕರೆಕ್ಟಾಗಿ ಇರಬೇಕು. ಎಲ್ಲರಿಗೂ ಈ ಜಗತ್ತಿಗೆ ಜಾಗ ಇದೆ, ಬದುಕೋದಕ್ಕೆ ಎಲ್ರಿಗೂ ಜಾಗ ಇದೆ. ಎಲ್ಲ ಡಾಕ್ಟರ್ ಆಗಬೇಕು, ಸೈನ್ಸ್ ಆಗಬೇಕು ಅಂತ ಏನಿಲ್ಲ ಅಲ್ವಾ? ಆರೋಗ್ಯ ಮೊದಲನೇದಾಗಿ ಇಂಪಾರ್ಟೆಂಟು, ಬಿಹೇವಿಯರ್ ತುಂಬ ಇಂಪಾರ್ಟೆಂಟು. ಬಹುಶಃ ನಾನು ಎಲ್ಲ ಪೇರೆಂಟ್ಸ್ಗೂ ಅನ್ಕೋತೀನಿ, ನನ್ನ ಮಾತು ಸ್ವಲ್ಪ ನಾನು ನಿಮ್ಮ ಮನಸ್ಸು ಮುಟ್ಟಿಗೆ ಅನ್ಕೋತೀನಿ. ನಾನು ತಂದೆ ತಾಯಿಗೆ ಹೇಳೋಷ್ಟು ನಾನು ದೊಡ್ಡವರಲ್ಲ, ಬಟ್ ಸ್ಟಿಲ್ ಆತನ ಎಕ್ಸ್ಪರ್ಟೀಸ್ ನನ್ನ ಕೆಲವು ಮಾತುಗಳನ್ನು ನಾನು ಹೇಳಿದ್ದೀನಿ. ಬಹುಶಃ ಇಲ್ಲಿಂದ ಅವರು ಬಾಕ್ಸಲ್ಲಿ ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ನೋಡಿ, ಬಾಕ್ಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ದಯವಿಟ್ಟು ನೋಡಿ. ಅವ್ರ ದಿವಸಕ್ಕೆ ಒಂದು ಹಣ್ಣಾದ್ರು, ಯಾವುದಾದ್ರೂ ಹಣ್ಣು, ಒಂದು ಬಾಳೆಹಣ್ಣು ಇರ್ಬೋದು, ಒಂದು ಕಾಯಿಗಳನ್ನು ಪೀಸ್ ಇರ್ಬೋದು, ಒಂದು ಹಣ್ಣು ತಿಂದು ನೀವು ನಾನು ಹೇಳಿದ ಬಹುಶಃ ಕಮ್ಮಿನೇ ಅನ್ಸುತ್ತೆ. ವಂಡರ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತುಂಬ ಬರ್ತದೆ. ನಾಳೆ
ಯಾವಾಗ ಈ ಸಂಸ್ಥೆಗೆ ಬಂದಾಗಲೂ ಐ ಫೀಲ್ ಇಟ್ ಇಸ್ ಅ ಹೋಮ್ ಫಾರ್ ಮೀ. ಬಿಕಾಸ್ ಇಲ್ಲಿ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಅದೊಂದು ಎಕನಾಮಿಕಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ, ಇದೊಂದು ಮನೆ ಥರ ಇರುತ್ತೆ. ಇರೋ ಮಕ್ಕಳೆಲ್ಲ ಅವ್ರ ಮಕ್ಕಳ ಥರ ಅವ್ರು ಟ್ರೀಟ್ ಮಾಡ್ತಾರಲ್ಲ, ಇಲ್ಲಿರೋ ಫ್ಯಾಕಲ್ಟಿನೂ ಅಷ್ಟೇ. ಸಚ್ ಅ ವಂಡರ್ಫುಲ್ ಪ್ಲೇಸ್. ಯು ಆರ್ ಆಲ್ ಲಕ್ಕಿ ಟು ಮೇಕ್ ಯುವರ್ ಚಿಲ್ಡ್ರನ್ ಟು ಸ್ಟಡಿ ಹಿಯರ್. ಬಿಕಾಸ್ ನಾನು ಎಷ್ಟೋ ಶಾಲೆಗಳನ್ನ ನೋಡಿದ್ದೀನಿ, ಈ ಒಂದು ಮಾತ್ರವೇ ನಾನು ನೋಡಿದ್ದೀನಿ. ಏನೋ ಒಂದು ಹೇಗಿರುತ್ತೆ ಅಂದರೆ ಹೈ ಬೈ ಥರ ಇರುತ್ತೆ. ಸಚ್ ಅ ವಂಡರ್ಫುಲ್ ಪ್ಲೇಸ್. ನಿಮ್ಮ ಮಕ್ಕಳನ್ನ ಎಷ್ಟು ಸಾಧ್ಯನೋ ಅವರ ಲಿಮಿಟೇಷನ್ಸಲ್ಲಿ ಏನು ಓದಲಿಕ್ಕೆ ಸಾಧ್ಯ ಓದಿಸಿ ಈ ಪ್ರೋಗ್ರಾಮಿಗೆ ಕರೆದಿರ್ತಕ್ಕಂತಹ ಎಲ್ಲ ಆಡಳಿತವರ್ಗ ಮತ್ತು ಟೀಚರ್ಸ್ಗೆ, ತೇಜಸ್ ಪಾಷಾ ಸರ್ಗೆ, ಕನ್ನಡ ಟೀಚರ್ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಿ ನನ್ನ ಮಾತನ್ನು